ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ. ಎಲ್ಲ ಕೊಡ್ತಾರ. ಮತ್ತೆ BA BEd ಆಗಿರೋ ಟೀಚರ್ಗಳು ಇರ್ತಾರ. ಅರ್ಥ ಆಯ್ತಾ? ಬೇರೆ ಪ್ರೈವೇಟ್ ಸ್ಕೂಲ್ಗೂ ಗೌರ್ಮೆಂಟ್ ಸ್ಕೂಲ್ಗೂ ಬಹಳ ವ್ಯತ್ಯಾಸ ಐತೆ. ನೀವು ಯಾವುದೇ ವ್ಯಾಮೋಹಕ್ಕೆ ಒಳಗಾಗಲಾರ್ದಂಗ ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳನ್ನ ಅಕ್ಕಪಕ್ಕ ಇರೋರು ಎಲ್ಲಾರನ್ನು ಕೂಡ ಸರ್ಕಾರಿ ಶಾಲೆಗೆ ಸೇರ್ಸ್ಬೇಕಂತೇಳಿ ನಾವು ಶಾಸ್ತ್ರಿನಗರ ಸ್ಕೂಲ್ ಸ್ಟಾಫ್ ಮತ್ತೆ ನಮ್ಮ FDMC ಕಮಿಟಿ ಎಲ್ಲರೂ ಕೂಡ ಈ ಮನೆ ಬಾಗಿಲಿಗೆ ಬಂದಿವಿ. ದಯಮಾಡಿ ನಿಮ್ಮ ಒಳ್ಳೇದಕ್ಕೆ ನಾವು ಬಂದಿರೋದು. ಈಗ ಅದಕ್ಕೆ ಒಂದು ಆಸೆ ಆಮಿಷಗಳು ಬೇರೆ ಬೆಳೆ ಆಗ್ಲಾರ್ದಂಗ, ಖಾಸಗಿ ಶಾಲೆಯ ಬಗ್ಗೆ ವ್ಯಾಮೋಹ ಪಡ್ಲಾರ್ದಂಗ ಗೌರ್ಮೆಂಟ್ ಸ್ಕೂಲ್ಗೆ ನಿಮ್ಮ ಮಕ್ಕಳನ್ನ ಸೇರಿಸಬೇಕಂತೇಳಿ ನಾವು ಕೇಳ್ಕೊಳಕ್ ಬಂದೀವಿ. ದಯಮಾಡಿ ನೀವು ಸಹಕಾರ ಮಾಡ್ರಿ. ಆಂದೋಲನ ಮಾಡಿದ್ವಿ. ಈ ಒಂದು ಬಡಾವಣೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸಿ ಹಾಗೂ ಸರ್ಕಾರಿ ಶಾಲೆ ಸಿಗ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ನಿಮ್ಮ ಜೀವನವನ್ನ ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಬೇಕು ಅಂತ ಹೇಳಿ ಈ ಒಂದು ಆಂದೋಲನವನ್ನ ನಮ್ಮ ಶಾಲೆ ವತಿಯಿಂದ ಹಾಗೂ ಎಲ್ಲ ಮುಖಂಡರು ಸೇರಿ ಇವತ್ತು ಈ ಒಂದು ಆಂದೋಲನವನ್ನ ನಮ್ಮ ಶಾಲೆ ವತಿಯಿಂದ ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ಗೆ ವಜೆ ಆಗಲ್ಲ, ಮಕ್ಳು ಸೇರ್ತೇವೆ, ವಿದ್ಯೆ ಕೊಡ್ತೀವಿ, ಮತ್ತೆ ಟೂರ್ ಕರ್ಕೊಂಡು ಹೋಗ್ತಾರೆ, ಮತ್ತೆ ಆಟಗಳು ಇರ್ತವೆ, ಪಾಠಗಳು ಇರ್ತವೆ, ಆಮೇಲೆ ಹಣ್ಣು ಹಂಪಲ ಕೊಡೋದಿರ್ತವೆ, ಆಗಸ್ಟ್ 15 ಹಬ್ಬ ಆಚರಣೆ ಇರ್ತವೆ, ಯೋಗ ಕೂಡ ಇರ್ತವೆ. ಮಕ್ಕಳ ಡೆವಲಪ್ಮೆಂಟ್ ಗೆ ಸಾಕಷ್ಟು ಸರ್ಕಾರ ತಯಾರು ಮಾಡ್ತಾ ಇದೆ. ಇವಾಗ ನಾವು ಬೇರೆ ಸ್ಕೂಲಾಗೆ ಹೋಗಿ ಸೇರಿಸಿದ್ರೆ 40,000 ರೂಪಾಯಿಲಿಂದ ಕನಿಷ್ಠ ಅಂದ್ರೂ ಕೂಡ 10,000 ಹಿಡಿದು ನಾವು ರೊಕ್ಕ ಕಟ್ ಮಾಡ್ಕೋಬೇಕು. ಆ 10,000 ಯಾರಿಗೆ ವಜೆ? ತಂದೆ ತಾಯಿಗೆ ವಜೆ. ಆ 10,000 ಉಳಿಸಿ ನಿಮ್ಮನ್ನ ಮಕ್ಕಳನ್ನೆಲ್ಲ ಒಳ್ಳೆ ರೀತಿಯಿಂದ ಓದೋದ್ರಲ್ಲಿ ಆಸಕ್ತಿ ಕೊಟ್ಟು ಒಳ್ಳೆ ಲೆಕ್ಚರ್ಸ್ ಇದ್ದಾರೆ, ಒಳ್ಳೆ ಪಾಠ ಮಾಡ್ತಾರೆ, ಒಳ್ಳೆ ಅರ್ಥ ಆಗಂಗ್ ಪಾಠ ಮಾಡ್ತಾರೆ. ನಮ್ಮ ಮಕ್ಳು ಚೆನ್ನಾಗಿರ್ಬೇಕು. ನಾವು ಊಟ ಕೊಡ್ತಾರೆ, ನಿಮ್ಗೆ ತೊಂದರೆ ಆಗ್ಬಾರ್ದು, ಬಟ್ಟೆಗಳು ಕೊಡ್ತಾರೆ, ಶೂಸ್ ಕೊಡ್ತಾರೆ, ಪ್ರತಿಯೊಂದು ಬುಕ್ ಕೊಡ್ತಾರೆ. ಆಸಕ್ತಿ ಇರ್ಬೇಕು. ನಮ್ಮ ಮಕ್ಳು ಓದ್ಬೇಕು. ಇವ್ರು ಅಲ್ಲಿಂದ ಬಂದಾರೆ, ಎದಕ್ ಬಂದಾರೆ? ನಮ್ ಶಾಲೆಗೆ ಸೇರ್ತೀರಿ ಅಂತ ಬಂದಾರೆ. ನಮ್ಮ ಮಕ್ಳು ಬುದ್ಧಿವಂತರಾಗ್ಬೇಕು. ನಾವು ಕಷ್ಟಪಡೋದು ಸಾಕು, ಇವ್ರು ಒಂದು ಉದ್ಯೋಗ ಸಿಗ್ಲಿ, ಟೀಚರ್ ಆಗ್ಲಿ, ಅಟ್ಲೀಸ್ಟ್ ಲೆಕ್ಕ ಮಾಡಕ್ ಬರೆಯಕ್ಕೆ, ಓದಕ್ಕೆ ಬರೆಯಕ್ ಬರ್ಲಿ ಅಂತ ಉದ್ದೇಶದಿಂದ ಸರ್ಕಾರ ಹಮ್ಮಿಕೊಂಡಿರೋದು. ನಮ್ಮ STM ಅಧ್ಯಕ್ಷ ಬಂದಿದ್ದಾರೆ, ನಮ್ಮ ಬಸವರಾಜ್ ಸರ್ ಹೆಡ್ ಮಾಸ್ಟರ್ ಬಂದಿದ್ದಾರೆ. ಅವರೆಲ್ಲ ಬರಕ್ ಕಾರಣ ಏನು? ನಿಮ್ಮ ಬಡತನದಲ್ಲಿ ನಮ್ಮ ಗೌರ್ಮೆಂಟ್ ಕೈ ಹಾಕಿದೆ. ಗೌರ್ಮೆಂಟ್ ಕೈ ಹಾಕಿದೆ, ನಿಮ್ಗೆ ತೊಂದರೆ ಆಗ್ಬಾರ್ದು, ನಿಮ್ ಜೀವನ ಚೆನ್ನಾಗಿರ್ಬೇಕು, ಮಕ್ಳು ಚೆನ್ನಾಗಿರ್ಬೇಕು. ಎಲ್ಲ ದೊಡ್ಡವರೆಲ್ಲ ಬಂದಿರೋದೆಲ್ಲ ಬಡ ಶಾಲೆ, ಗೌರ್ಮೆಂಟ್ ಶಾಲೆಯಿಂದಾನೆ ಒಳ್ಳೆ ವ್ಯಕ್ತಿಗಳಾಗಿರೋದು. ಈ ಸರ್ಕಾರಿ ದುಡ್ಡು ಕೊಟ್ಟು ಓದಿರೋ ಶಾಲೆಯಲ್ಲಿ ಯಾರು ಮುಂದುವರ್ತಿಲ್ಲ. ಅವ್ರು ಬರೇ ABCD ಅಷ್ಟೇ. ತಂದೆ ಹೆಸರು ಏನಪ್ಪಾ ಅಂತಂದ್ರೆ ಮೈ ಫಾದರ್ ಎಲ್ಲ ನಮ್ಮ ಹುಡುಗರು ಹಂಗಲ್ಲ, ಗೌರ್ಮೆಂಟ್ ಶಾಲೆ ಹಂಗಲ್ಲ. ಕರೆಕ್ಟ್ ಆಗಿ ಏನ್ ಪ್ರಶ್ನೆ ಕೇಳಿರ್ತಾರೆ ಅಷ್ಟಕ್ಕೆ ಉತ್ತರ ಕೊಡ್ತಾರೆ. ಸೀಮಿತ ಆಗಿರ್ತದೆ. ಉದ್ದೇಶ ಏನಪ್ಪಾ ಅಂದ್ರೆ ಮಕ್ಕಳನ್ನೆಲ್ಲ ಸೇರಿಸ್ಬೇಕು. ನಮ್ಮ ಮೇಡಮ್ ಬಂದಿದ್ದಾರೆ, ಇಂದಿರಾ ಮೇಡಮ್ ಬಂದಿದ್ದಾರೆ, ದುರ್ಗಮ್ಮ ಮೇಡಮ್ ಬಂದಿದ್ದಾರೆ. ಇವರೆಲ್ಲ ಬಂದಿರೋ ಕಾರಣ ನೀವು ನೋಡಿ ಶಾಲೆಗೆ ಸೇರಿಸಿ, ಇಂಥವ್ರು ಕರ್ಕೊಂಬಂದ್ ಸೇರಿಸಿ, ನಿಮಗೆ ಆ ಪುಣ್ಯ ಬರ್ತೈತೆ. ಆ ಪುಣ್ಯ ಭಾಗ್ಯ ನಿಮಗೆ ಸಿಗ್ತೈತೆ. ಊಟ ಕೊಡ್ತಾರೆ, ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಫೋನ್ ಮಾಡ್ತೀವಿ ಪೇರೆಂಟ್ಸ್ ನ. ಇವ್ರು ಎದಕ್ಕಪ್ಪ ಫೋನ್ ಮಾಡ್ತಾರ, ಇಷ್ಟು ಸಲ ಮಾಡ್ತಾರ ಅನ್ಕೋಬೇಕು. ಅಷ್ಟು ಫೋನ್ ಮಾಡ್ತೀವಿ ನಾವು. ಎದಕ್ಕಂದ್ರ ಮಗು ಕಲಿಬೇಕು ಅಕ್ಷರಗಳು. ಎಷ್ಟೋ ಜನ ಬರ್ತಾರ, ಸೂರ್ಯನಾರಾಯಣ, ಸತೀಶ್ ಬರ್ತಾನ, ನಾವು ಶಾಲೆಗೆ ಬರಲ್ಲ, ದಿನಾ ಕೇಳ್ತಿರ್ತೀವಿ. ಒಂದ್ ಅರ್ಧ ಗಂಟೆ ಮಕ್ಳು ಎದಕ್ ಬಂದಿಲ್ಲ ಶಾಲೆಗೆ, ಬರ್ಬೇಕು ಅಂತ ಕೇಳ್ತೀವಿ ನಾವು. ಮತ್ತು ಹೋಗೋವರೆಗೂ ನಮ್ ಜವಾಬ್ದಾರಿ, ಕರೆಕ್ಟ್ ಆಗಿ ಬರ್ಬೇಕು, ಹೋಗ್ಬೇಕು, ಜೊತೆಯಲ್ಲಿ ಹೋಗ್ಲಿ ಅಂತ ಹೇಳ್ತೀವಿ. ಎಲ್ಲಾ ಶಿಕ್ಷಕರು ನಾವು. ಮತ್ತೆ ಹೆಣ್ಮಕ್ಳಿಗೆ ಏನೇ ತೊಂದರೆ ಆಗ್ಲಿ ಇಡ್ಸ್ಕೊಂತೀವಿ ನಾವು. ಅವ್ರಿಗೆಲ್ಲ ಶುಚಿ ವ್ಯವಸ್ಥೆ ಇದೆ, ಸರ್ಕಾರ ಕೊಡ್ತಾ ಇದೆ. ಮತ್ತೆ ಊಟ ಮಾಡಿಲ್ಲ ಅಂದ್ರೆ ಫಸ್ಟ್ ಬೆಳಗ್ಗೆ ಊಟ ಮಾಡಿಸ್ತೀವಿ, ಹೋಗ್ ಫಸ್ಟ್ ಊಟ ಮಾಡ್ಬರ್ರಿ ಅಂತ.